Jacar Academy. ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕೆಆರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಗೆ ಸಂಬಂಧಿಸಿದಂತೆ ಸಂಕಲನಾತ್ಮಕ ಪರೀಕ್ಷೆ 1 ಅಂದ್ರೆ SA1 ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ 2024 ಅಲ್ಲಿ SA1 ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಹಾಗೂ ಅದಕ್ಕೆ ಯಾವೆಲ್ಲ ನಿರ್ಧಾರಿತ ಪಠ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ. ಮೊದಲನೇದಾಗಿ ನೋಡುವುದಾದ್ರೆ ಗದ್ಯ ಭಾಗದಿಂದ ನಮಗೆ ಮಿರ್ಚ್ ಮಸಾಲ ಇದೆ, ಮೇರಾ ದೇಶ್ ಮೇರಿ ಮಾँ, ಮಹಾತ್ಮ ಗಾಂಧಿ, ಸಮಾಚಾರ ಪತ್ರಿಕೆ ಆತ್ಮಕಥಾ, छुट्टी पत्र, ಮೊಬೈಲ್ ಕಾ ಬೋಲ್ಬಾಲ. ಅದೇ ತರಹ ಪದ್ಯ ಭಾಗದಿಂದ ನೋಡು ಪಾದ್ಯ ಆಗಿದೆ. ಸೊ ಅದಕ್ಕೆ ಏನ್ ಮಾಡ್ಕೊಳ್ಳಿ ಅಂದ್ರೆ ಪದ್ಯ ಮಾಡ್ಕೊಳ್ಳಿ. ಪದ್ಯ ಭಾಗದಿಂದ ನೋಡುವುದಾದ್ರೆ ಪ್ರಾರ್ಥನಾ, ಶಿಕ್ಷಾ, ಬಂದರ್ಬಾಂಟ್. ಸೊ ಗದ್ಯ ಪಾಠಗಳು 6, ಪದ್ಯ ಪಾಠಗಳು 3, ಒಟ್ಟಿಗಾಗಿ 9 ಪಾಠಗಳು ಇಲ್ಲಿಂದ ಕವರ್ ಆಗ್ತವೆ. ಇನ್ನು ರಚನಾ ಭಾಗದಿಂದ ನೋಡುವುದಾದ್ರೆ ಅನುವಾದವನ್ನು ತೆಗೆದುಕೊಂಡಿದೀವಿ, ಪ್ಯಾಸೇಜ್ ರೈಟಿಂಗ್ ಗದ್ಯಾಂಶ ತೆಗೆದುಕೊಂಡಿದ್ವಿ ಹಾಗೂ ಪತ್ರ ಹಾಗೂ ವ್ಯಾಕರಣದ ಒಂದಿಷ್ಟು ಅಂಶಗಳನ್ನು ತೆಗೆದುಕೊಂಡಿದ್ದೀವಿ. ಸೊ ಒಟ್ಟಿಗಾಗಿ ನಮಗೆ 40 ಅಂಕಗಳ ಒಂದು ಪರೀಕ್ಷೆ SA1 40 ಅಂಕಗಳ ರಿಟರ್ನ್ ಎಕ್ಸಾಮ್ ಇರ್ತದೆ. ಸೊ 40 ಅಂಕಗೆ ಅದನ್ನ ತೆಗೆದುಕೊಳ್ತೀವಿ. ವಿಷಯ ಸಂಕೇತ 61H, कोड 61H ಇದೆ. विषय तृतीय भाषा हिंदी के लिए हम यह परीक्षा है और यहाँ पर समय भी इसके अंदर कुछ बदलाव हो सकता है. ಇದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇದೆ. ಇಲ್ಲಿ ಒಂದಿಷ್ಟು ಸಾಮಾನ್ಯ ಸೂಚನೆ दी गई है, ವಿದ್ಯಾರ್ಥಿಗಳು ಅದನ್ನ ಓದ್ಕೋಬೇಕು. ಸೊ ತಡ ಮಾಡದೆ ಬನ್ನಿ ನಾವು ಪ್ರಶ್ನೆ ಪತ್ರಿಕೆಯತ್ತ ಸಾಗೋಣ. ಪ್ರಶ್ನೆ 1 ನೋಡೋದಾದ್ರೆ निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक विकल्प चुनकर सहित पूर्ण रूप से लिखी ಎನ್ನುವಂತದ್ದು. ಒಟ್ಟು 4 MCQ ಪ್ರಶ್ನೆಗಳಿದಾವೆ. ಏನಿದಾವೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕರಿತೀವಿ. MCQ ಕ್ವಶನ್ಗಳು ಇದಾವೆ. 4 ಇದಾವೆ. 4 ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತವೆ, व्याकरण से संबंधित होते हैं. ಸೊ ಮೊಟ್ಟ ಮೊದಲನೇ ಪ್ರಶ್ನೆಯನ್ನ ನೋಡುವುದಾದ್ರೆ निम्नलिखित में से संज्ञा शब्द, ಕೆಳಗೆ ಕೊಟ್ಟಿರುವಂತಗಳಲ್ಲಿ ಸಂಜ್ಞಾ ಶಬ್ದ ಯಾವುದು ಎನ್ನುವಂತದ್ದು. और आपके ऑप्शंस है ऑप्शन ए यह, ऑप्शन बी खाना, ऑप्शन सी हिमालय और ऑप्शन डी है तुम. ಸೊ ಇದರಲ್ಲಿ ಸರಿಯಾಗಿರುವಂತ ಉತ್ತರವನ್ನ ಮಕ್ಕಳು ಬರೀಬೇಕು. ಪ್ರಶ್ನೆ 2 देखेंगे, ज्ञान शब्द का विलोम रूप है. ವಿಲೋಮ ಅಂದ್ರೆ ಮಕ್ಕಳೇ ನಮಗೆಲ್ಲರಿಗೂ ಗೊತ್ತು, ವಿಲೋಮ ಅಂದ್ರೆ ವಿರುದ್ಧ ಪದ ಅಂತ ಕರಿತೀವಿ. और आपके ऑप्शनಗಳಿದಾವೆ. ए प्रकाश, बी अज्ञान, सी बुद्धिहीन और डी है बुद्धिवान. ಮೂರನೇ ಪ್ರಶ್ನೆ ನೋಡುವುದಾದ್ರೆ श्रीमान शब्द का स्त्रीलिंग रूप है. श्रीमान ಶಬ್ದದ ಸ್ತ್ರೀಲಿಂಗ ರೂಪ ಏನು ಅಂತ. ऑप्शन ए है मालकिन, ऑप्शन बी है श्रीमती, ऑप्शन सी है मालक और ऑप्शन डी है मालिक. ಸೊ ಇಲ್ಲಿ श्रीमान ಶಬ್ದದ ಸ್ತ್ರೀಲಿಂಗ ರೂಪವನ್ನ ಬರೀಬೇಕು. ಪ್ರಶ್ನೆ 4 देखेंगे, निम्न में से बहुवचन रूप है. ಕೆಳಗೆ ಕೊಟ್ಟಿರುವಂತವುಗಳಲ್ಲಿ ಬಹುವಚನ ರೂಪ ಯಾವುದು ಎನ್ನುವಂತದ್ದು. और आपके ऑप्शंस है, ನಿಮ್ಮ ಆಪ್ಷನ್ಗಳಿದಾವೆ. ए नाला, बी नदी, सी रोटी और डी है कृतियां. ಸೊ ಮಕ್ಕಳೇ ಇದಾಗಿತ್ತು 4 MCQ ಕ್ವಶನ್ಗಳು. ಸೊ ಇದರಲ್ಲಿ ನೀವು ಏನ್ ಮಾಡ್ಬೇಕು, ಉತ್ತರ ಬರಿಬೇಕಂದ್ರೆ ಕ್ರಮಾಕ್ಷರ ಸಹಿತ. ಎ ಇದ್ರೆ ಎ ಬರೆದು ಅದರ ಮುಂದೆ ಆನ್ಸರ್ ಬರಿಬೇಕು, ಬಿ ಇದ್ರೆ ಬಿ ಬರೆದು ಅದರ ಮುಂದೆ ಆನ್ಸರ್ ಬರಿಬೇಕು, ಸಿ ಇದ್ರೆ ಸಿ ಬರೆದು ಅದರ ಮುಂದೆ ಆನ್ಸರ್ ಬರಬೇಕು. ಈ ತರ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಬರಿಬೇಕು. मुख्य प्रश्न 2 देखेंगे, निम्नलिखित प्रथम 2 शब्दों के सूचित संबंधों के अनुरूप तीसरे शब्द से शब्द लिखिए. 2 ಪ್ರಶ್ನೆ है 2 अंकों के लिए. 2 ಪ್ರಶ್ನೆಗಳನ್ನ ಕೇಳಿದ್ದಾರೆ 2 ಅಂಕಗಳಿಗಾಗಿ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮೊದಲ 2 ಪದಗಳ ಸಂಬಂಧವನ್ನ ನೋಡ್ಬೇಕು. ಇದರಲ್ಲಿ ಏನಿದೆ ಅದೇ ತರಹ ಇದೇ ಶಬ್ದಕ್ಕೆ ಸಂಬಂಧಿಸಿದಂತ ಸಂಬಂಧವನ್ನ ಇಲ್ಲಿ ಬರಿಬೇಕು. ಮೊಟ್ಟ ಮೊದಲಿಗೆ ನಾವು ನೋಡುವುದಾದ್ರೆ ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ टेलीफोन था. ड्राइंग रूम ನ ಮೂಲೆಯಲ್ಲಿ ಏನಿತ್ತು, ಟೆಲಿಫೋನ್ ಇತ್ತು. ದಾದಿ ಕೆ ಬಕ್ಸೆ ಮೇ ಡ್ಯಾಶ್ ಡ್ಯಾಶ್ ಅಂತ ಇದೆ. ಸೊ ಅಲ್ಲಿ ಏನಿತ್ತು ಅದನ್ನ ಬರಿಬೇಕು. और प्रश्न 6 देखेंगे, बंदर तराजू लाया. ಮಂಗ ಏನ್ ಮಾಡ್ತದೆ, ತರಾಜು ಅಂದ್ರೆ ತಕ್ಕಡಿನ ತರ್ತದೆ, ಬಿಲ್ಲಿ ಡ್ಯಾಶ್ 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 ಬೆಕ್ಕು ಏನನ್ನ ತರ್ತದೆ ಅಂತ. ಮುಖ್ಯ ಪ್ರಶ್ನೆ 3 देखेंगे, निम्नलिखित प्रश्नों के उत्तर एक एक वाक्य में लिखी ಅಂತ ಕೇಳಲಾಗಿದೆ. ಒಟ್ಟು 4 ಪ್ರಶ್ನೆಗಳು ಒಂದು ವಾಕ್ಯಕ್ಕೆ ಕೇಳಿದ್ದಾರೆ 4 ಅಂಕಗಳಿಗೆ. ಪ್ರಶ್ನೆ 7 देखेंगे, मुरली ने गाना कैसे सीखा ಎನ್ನುವಂತ ಪ್ರಶ್ನೆಯನ್ನ ಪದ್ಯ ಭಾಗದಿಂದ ಕೇಳಲಾಗಿದೆ. और प्रश्न 8 है, सुधा कितने दिनों की छुट्टी मांग रही है. सुधा ಎಷ್ಟು ದಿನದ ರಜೆಯನ್ನು ಬೇಡ್ತಾ ಇದ್ದಾಳೆ. प्रश्न 9 है, भारत पर दुश्मनों ने कब आक्रमण किया. ಭಾರತದ ಮೇಲೆ ನಮ್ಮ ಶತ್ರುಗಳು ಯಾವಾಗ ಆಕ್ರಮಣವನ್ನ ಮಾಡ್ತಾರೆ. प्रश्न 10 है, किसके मुखड़े पर धूल जमी है. ಯಾವುದರ ಮುಖದ ಮೇಲೆ
ಧೂಳು ಜಮಾವಣೆಯಾಗಿದೆ ಅನ್ನೋದನ್ನ ಬರಿಬೇಕು. मुख्य प्रश्न 4 देखेंगे. मुख्य प्रश्न 4 ನೋಡೋದಾದ್ರೆ निम्नलिखित प्रश्नों के उत्तर 2 या 3 वाक्यों में लिखिए. 2-3 ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಿಗಾಗಿ 8 ಅಂಕಗಳು ನಮಗೆ ಸಿಗ್ತವೆ. प्रश्न 11 है. प्रश्न 11 ನೋಡೋದಾದ್ರೆ शाम तक गांव में कौन सी खबर फैल गई. ಸಾಯಂಕಾಲ ಆಗುವವರೆಗೆ ಇಡೀ ಊರಿನಲ್ಲಿ ಯಾವ ಸುದ್ದಿ ಹರಡಿಬಿಟ್ಟಿತ್ತು ಎನ್ನುವಂಥದ್ದನ್ನ ಬರಿಬೇಕು. प्रश्न 12 है. अमृतसर के अस्पताल में मेजर के अंतिम शब्द क्या थे ಎನ್ನುವಂಥದ್ದು. ಅಮೃತಸರ್ ಆಸ್ಪತ್ರೆಯಲ್ಲಿ ಮೇಜರ್ ಅವರ ಅಂತಿಮ ಶಬ್ದಗಳು ಏನಾಗಿದ್ವು ಅನ್ನೋದನ್ನ ಬರಿಬೇಕು. प्रश्न 13 है. पानी कैसे बरसता है, नदियां कैसे बहती हैं. ಸೊ ಪದ್ಯ ಪಾಠದ ಈ ಒಂದು ಪ್ರಶ್ನೆನ ಕೇಳಲಾಗಿದೆ. ನೀರು ಹೇಗೆ ಸುರಿತವೆ, ನದಿಗಳು ಯಾವ ತರ ಹರಿತವೆ ಎನ್ನುವಂಥದ್ದು. प्रश्न 14 देखेंगे. पेड़ पौधे अन्य प्राणियों की तरह क्या क्या करते हैं. ಸೊ ಈ ಒಂದು ಪ್ರಶ್ನೆ ಏನಿದೆ ಪೂರಕ ವಾಚನದಿಂದ, ನಿಮ್ಮ ಪುಸ್ತಕದಲ್ಲಿ ಪೂರಕ ವಾಚನ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅದನ್ನು ಕೂಡ ನೀವು ಓದ್ಕೊಳ್ಬೇಕಾಗಿರುವಂತದ್ದು. प्रश्न 5 देखेंगे. निम्नलिखित प्रश्नों के उत्तर 3-4 वाक्यों में लिखिए. 4 ಪ್ರಶ್ನೆಗಳು 3 ಅಂಕಗಳಿಗೆ ಕೇಳಿದರೆ ಒಟ್ಟಿಗಾಗಿ 12 ಅಂಕಗಳು ನಮಗೆ ಇಲ್ಲಿಂದ ಲಭಿಸುತ್ತವೆ. प्रश्न 15 देखेंगे. गांधी जी की सत्यप्रियता कहां से शुरू हुई, कैसे. ಗಾಂಧೀಜಿಯವರ ಸತ್ಯಪ್ರಿಯತೆ ಯಾವಾಗಿನಿಂದ ಪ್ರಾರಂಭವಾಯಿತು ಮತ್ತು ಹೇಗೆ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. प्रश्न 16 देखेंगे. समाचार पत्र में कौन कौन से विषय होते हैं. समाचार ಪತ್ರದಲ್ಲಿ ಯಾವೆಲ್ಲ ವಿಷಯಗಳು ಇರ್ತವೆ ಅನ್ನೋದನ್ನ ಬರಿಬೇಕು. प्रश्न 17 है. ಕವಿತಾ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿ ಅನ್ನುವಂಥದ್ದನ್ನ ಕೇಳಲಾಗಿದೆ. ಸೊ ಕೆಳಗಡೆ ಈ ಒಂದು ಭಾವಾರ್ಥ, ಈ ಒಂದು ಪದ್ಯದ ಭಾವಾರ್ಥವನ್ನ ಬರಿಬೇಕು. बंदर ने देखा यह झगड़ा, ले तराजू वह वहां अड़ा, बोला झगड़ा ठीक नहीं है, बांट के खाना बात सही है. ಸೊ ಈ ಒಂದು ಪದ್ಯದ ಭಾವಾರ್ಥವನ್ನ ಬರಿಬೇಕು. ಅದು ಹಿಂದಿಯಲ್ಲಿ ಭಾವಾರ್ಥ ಲಿಖನಾ है ಹಿಂದಿಯಲ್ಲಿ. ಸೊ आपको कितने अंक मिलेंगे, 3 अंक, 3 अंकಗಳು ಮಕ್ಕಳೇ ನಿಮಗೆ ಲಭಿಸುತ್ತವೆ. प्रश्न 18 है. गद्यांश का अनुवाद कन्नड़ या अंग्रेजी में कीजिए ಅನ್ನುವಂಥದ್ದು. ಸೊ ಕೆಳಗಡೆ ಈ ಒಂದು ಗದ್ಯಾಂಶವನ್ನ ಏನ್ ಕೊಟ್ಟಿದ್ದಾರೆ ಇದನ್ನ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಮಾಧ್ಯಮದವರಾಗಿದ್ರೆ ಇಂಗ್ಲಿಷ್ ಅಲ್ಲಿ ಅದರ ಅನುವಾದವನ್ನ ಮಾಡಬೇಕು. महात्मा गांधी महान पुरुष थे, सारे देश ने उन्हें राष्ट्रपिता माना, उन्हीं के प्रयत्न से ಭಾರತ್ ಆಜಾದ್ ಹುವಾ, ವೇ ತ್ಯಾಗ್ और ತಪಸ್ಯಾ ಕೆ ಮೂರ್ತಿ ಥೆ ಎನ್ನುವಂಥದ್ದನ್ನ ಬರೆದೆ ಮಕ್ಕಳೇ ನಿಮಗೆ ಇಲ್ಲಿಂದ 3 ಅಂಕಗಳು ಲಭಿಸ್ತವೆ. ಮುಖ್ಯ ಪ್ರಶ್ನ 6 है. ಮುಖ್ಯ ಪ್ರಶ್ನೆ 6 ನೋಡುವುದಾದ್ರೆ निम्नलिखित प्रश्नों के उत्तर 5-6 वाक्यों में लिखिए. ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ 4 अंकों के लिए. प्रश्न 19 है. निम्नलिखित कवितांश पूर्ण कीजिए. ಕೆಳಗೆ ಕೊಟ್ಟಿರುವಂತ ಪದ್ಯ ಭಾಗವನ್ನ ಪೂರ್ಣಗೊಳಿಸಬೇಕು. ಮಿಲ್ಕರ್ ಡ್ಯಾಶ್ 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 ಡ್ಯಾಶ್. ಸೊ ಇದನ್ನ ಪ್ರಾರ್ಥನಾ ಪದ್ಯ ಪಾಠದಿಂದ ಈ ಒಂದು ಪದ್ಯವನ್ನ ಪೂರ್ಣಗೊಳಿಸಬೇಕು. ತಾವುಗಳು ಅದನ್ನ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಬರಿಬೇಕು. ಮುಖ್ಯ ಪ್ರಶ್ನೆ 7 है. गद्यांश को ध्यान पूर्वक पढ़कर निम्नलिखित प्रश्नों के उत्तर लिखिए. ಕೆಳಗೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ಓದಿಕೊಂಡು ಉತ್ತರವನ್ನ ಬರಿಬೇಕು. ಅದಕ್ಕೆ 2 ಅಂಕಗಳು ಲಭಿಸುತ್ತವೆ. ಸೊ ಗದ್ಯಾಂಶ ಏನಿದೆ ಅಂತ ನೋಡೋದಾದ್ರೆ प्रश्न संख्या 20 है. मकर संक्रांति प्रतिवर्ष जनवरी के महीने में पूरे भारत, विशेष रूप से दक्षिण भारत में मनाया जाता है. संक्रांति को फसल की कटाई का त्योहार भी कहा जाता है. इस त्योहार को घर में सुख संपत्ति के संकेत के रूप में मनाया जाता है. ಸೊ ಇದು ಏನಾಯ್ತು ಅಂದ್ರೆ ಗದ್ಯಾಂಶ ಆಯ್ತು. ಸೊ ಇದರ ಒಂದು ಪ್ರಶ್ನೆಗಳು ಎಲ್ಲಿದಾವೆ ಕೆಳಗಡೆ ಇಲ್ಲಿ ಕೊಡಲಾಗಿದೆ, ನೋಡೋಣ. प्रश्न क है. मकर संक्रांति को किस महीने में मनाया जाता है. और ख प्रश्न है. मकर संक्रांति को और कौन से नाम से जाना जाता है. ಸೊ 2 ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಮಕ್ಕಳೇ ಅಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂತ ಪ್ಯಾಸೇಜ್ ಎಲ್ಲಿದೆ ಅಲ್ಲಿಂದ ನೀವು ಬರೆದ್ರಿ ಅಂದ್ರೆ ನಿಮಗೆ 2 ಅಂಕಗಳು ಲಭಿಸ್ತವೆ. ಮುಖ್ಯ ಪ್ರಶ್ನೆ 8 है. निम्नलिखित विषय के बारे में पत्र लिखिए. ಒಂದು ವಿಷಯವನ್ನು ಕೊಡಲಾಗಿದೆ, ಪತ್ರವನ್ನ ಬರೆಯಬೇಕು. 4 ಅಂಕಗಳಿಗಾಗಿ. ವಿಷಯ ಏನಿದೆ प्रश्न 21 है. अपनी बहन की शादी के कारण 3 दिन की छुट्टी मांगते अपने प्रधान अध्यापक को एक पत्र लिखिए. ಸೊ ಒಂದು ಪತ್ರವನ್ನ ಈಗಾಗಲೇ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಇದೆ, आपके पुस्तक में भी है. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪತ್ರವನ್ನ 4 ಅಂಕಗಳಿಗೆ ಬರೆಯಬೇಕು. ಸೊ ನಿಮಗೆ ಕೇಳಿದರೆ ನಿಬಂಧನೂ ಕೂಡ ಕೇಳಬಹುದು. ಯಾವ ವಿಷಯದ ಮೇಲೆ ಕೇಳಬಹುದು ನಿಬಂಧ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದ್ರೆ ಮೇರಿ ಪಾಠಶಾಲಾ ಬಗ್ಗೆ ನಿಬಂಧವನ್ನ ಕೇಳಬಹುದು. ಅಥವಾ ಎರಡನೇ ನಿಬಂಧ ಯಾವ್ದು ಕೇಳಬಹುದು ಅಂದ್ರೆ ಹಮಾರಾ ದೇಶ್ ಈ ಒಂದು ವಿಷಯದ ಬಗ್ಗೆ ಕೇಳಬಹುದು. ಅಥವಾ ಮೂರನೇದಾಗಿ ಮೇರೆ ಪ್ರಿಯ ನೇತಾ. ಸೊ ಇದೇ ಯಾಕೆ ಹೇಳಿದೀನಿ ಅಂದ್ರೆ
ನಿಮ್ಮ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಇದೇ 3 ನಿಬಂಧಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಕೂಡ ನಾನು ಕೂಡ ಸೆಟ್ ಮಾಡಬಹುದಿತ್ತು, ಆದರೆ 40 ಮಾರ್ಕ್ಸ್ ಇರೋದ್ರಿಂದ ಸ್ವಲ್ಪ ನಾವು ಏನ್ ಮಾಡ್ಬೇಕಾಗ್ತದೆ, ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡ್ಬೇಕಾಗಿರೋದ್ರಿಂದ ಸೊ ಇಲ್ಲಿ ನಿಮಗೆ ಅನುವಾದವನ್ನ ತೆಗೆದು ಅಥವಾ ಭಾವಾರ್ಥವನ್ನ ತೆಗೆದು ಇದನ್ನು ಕೂಡ ಕೇಳಬಹುದು. 40 ಅಂಕಗಳು ಇರೋದ್ರಿಂದ ಇದನ್ನ ಕೇಳಿದ್ರೆ, ನಿಬಂಧ ಕೇಳಿದ್ರೆ 4 ಅಂಕಗಳಿಗೆ ಅಥವಾ 3 ಅಂಕಗಳಿಗೂ ಸಹಿತ ಕೇಳಬಹುದು. ಸೊ ಇಷ್ಟೆಲ್ಲ ತಯಾರಿಯನ್ನು ಮಾಡ್ಕೊಳ್ಳಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ, ಡಿಸ್ಟಿಕ್ ನಿಂದ ಡಿಸ್ಟಿಕ್ ಗೆ ಸ್ವಲ್ಪ ಏನಾಗ್ತಿರ್ಬೋದು, ಚೇಂಜ್ ಆಗ್ತಾ ಇರ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಆಗಿ ಇದೇ ಇರ್ತದೆ, ಈ ತರನಾಗಿ ಇರ್ತದೆ. ಸೊ ಡಿಸ್ಟಿಕ್ ಟು ಡಿಸ್ಟಿಕ್ ಚೇಂಜ್ ಆಗುತ್ತೆ. ಸೊ ನಿಮ್ಮ ಜಿಲ್ಲೆಯಲ್ಲಿ ಇರುವಂತದ್ದನ್ನೇ ಫಾಲೋ ಅಪ್ ಅನ್ನ ಮಾಡಿ. ಸೊ ಬನ್ನಿ ಇದರ ಒಂದು ಬ್ಲೂ ಪ್ರಿಂಟ್ ಅನ್ನ ನಾವು ನೋಡೋಣ. ಬ್ಲೂ ಪ್ರಿಂಟ್ ನೋಡೋದಾದ್ರೆ 8th S7 ಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಇದೆ, 2024 ಗೆ ಸಂಬಂಧಿಸಿರುವಂತದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಸ್ಮರಣ, ಸಮಜನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ ಎನ್ನುವಂತ ವಿಷಯಗಳನ್ನು ತೆಗೆದುಕೊಂಡಿದ್ದೀವಿ, ವಿಷಯ ವಸ್ತುವನ್ನು ತೆಗೆದುಕೊಂಡಿದ್ದೀವಿ. ಸೊ ಮಿರ್ಚ್ ಮಸಾಲಾದಿಂದ ಒಂದು ಪ್ರಶ್ನೆ 2 ಅಂಕದಿದೆ, ಒಟ್ಟಿಗಾಗಿ 2 ಅಂಕ ಬರ್ತವೆ. ಮೇರಾ ದೇಶ್ ಮೇರಿ ಮಾದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಮಹಾತ್ಮ ಗಾಂಧಿದಿಂದ 3 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಸಮಾಚಾರ ಪತ್ರಿಕೆ ಆತ್ಮಕಥಾ ಅಲ್ಲಿಂದ 3 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಚುಟ್ಟಿ ಪತ್ರ ಅಲ್ಲಿಂದನೂ ಕೂಡ 1 ಅಂಕ ತೆಗೆದುಕೊಂಡಿದ್ವಿ. ಹಾಗೂ ಮೊಬೈಲ್ ಕಾ ಬೋಲ್ಬಾಲ ಅಲ್ಲಿಂದ ನಾವು 2 ಅಂಕಗಳನ್ನ ತೆಗೆದುಕೊಂಡಿದ್ವಿ. ಇನ್ನು ಪದ್ಯ ಭಾಗದಿಂದ ನೋಡುವುದಾದ್ರೆ ಪ್ರಾರ್ಥನಾದಿಂದ 4 ಅಂಕಗಳನ್ನ ಪದ್ಯ ಪೂರ್ಣ ಕೀಜೆ ತೆಗೆದುಕೊಂಡಿದ್ವಿ. ಎರಡನೇದು ಶಿಕ್ಷಾದಿಂದ 3 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಬಂದರ್ ಬಾಂಟ್ಲಿಂದ ನಾವು 4 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಅದೇ ತರ ಪೂರಕ ವಾಚನದಿಂದ ನಾವು ನೋಡುವುದಾದ್ರೆ 2 ಅಂಕದ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡಿದ್ವಿ. ವ್ಯಾಕರಣ ಭಾಗದಿಂದ ನೋಡುವುದಾದ್ರೆ ಒಟ್ಟಿಗಾಗಿ 4 ಅಂಕಗಳನ್ನ ವ್ಯಾಕರಣ ಭಾಗದಿಂದ ತೆಗೆದುಕೊಂಡಿದ್ವಿ. ಇನ್ನು ರಚನಾ ಭಾಗವನ್ನು ನೋಡುವುದಾದ್ರೆ ಅನುವಾದಕ್ಕೆ ನಾವು 3 ಅಂಕದ್ದು ಒಂದು ಅನುವಾದವನ್ನ ತೆಗೆದುಕೊಂಡಿದ್ವಿ. ಗದ್ಯಾಂಶ ಪ್ಯಾಸೇಜ್ ರೈಟಿಂಗ್ ಅಂತ ಕರಿತೀವಿ, 2 ಅಂಕಕ್ಕೆ ಒಂದು ಪ್ಯಾಸೇಜ್ ತೆಗೆದುಕೊಂಡಿದ್ವಿ. ಹಾಗೂ ಪತ್ರವನ್ನ ನೋಡುವುದಾದ್ರೆ 4 ಅಂಕಗಳಿಗೆ ಪತ್ರವನ್ನು ತೆಗೆದುಕೊಂಡಿದ್ದೀವಿ. ಸೊ ಪತ್ರ 5 ಅಂಕಗಳಿಗೂ ಕೂಡ ನಿಮ್ಗೆ ಕೇಳಬಹುದು. ಕ್ವಶನ್ ಪೇಪರ್ ಯಾವ ತರ ಸೆಟ್ ಮಾಡಿರ್ತಾರೆ ಅದೇ ಒಂದು ರೂಪದಲ್ಲಿ. ಸೊ ಕುಲ್ ಒಟ್ಟು ನೋಡುವುದಾದ್ರೆ ಇಲ್ಲಿ 9 ಅಂಕಗಳು, ಇಲ್ಲಿಂದ 12 ಅಂಕ, ಇಲ್ಲಿಂದ 16 ಹಾಗೂ ಇಲ್ಲಿಂದ 3 ಅಂಕ, ಒಟ್ಟಿಗೆ 21 ಪ್ರಶ್ನೆ ಹಾಗೂ 40 ಅಂಕಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದರ ಒಂದು PDF ಫೈಲ್ ಅನ್ನ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಭ್ಯ ಇರುತ್ತದೆ. ಸೊ ಅಲ್ಲಿಂದ ಇದನ್ನು ನೀವು ಡೌನ್ಲೋಡ್ ಅನ್ನು ಮಾಡಿಕೊಳ್ಳಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ್ಡ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋವನ್ನ ನಿಮ್ಮ ಗೆಳೆಯರ ಜೊತೆಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ತಪ್ಪದೇ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.